ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರಾಜೀರು ಸೊಪ್ಪು ತ್ರಾಸ ಅದು ಹೆಂಗಂತ ಹೇಳ್ಕೊಡ್ತೀನಿ ರೀ. ರಾಜೀರು ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಯಾವುದೇ ಒಂದು ಸೊಪ್ಪು ಕೂಡ ನಾವು ಊಟದಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಅಂತ ತುಂಬ ಒಳ್ಳೇದು ನೋಡಿ. ಹಸಿರು ತರಕಾರಿ ಆಗಲಿ, ಹಸಿರು ಸೊಪ್ಪಾಗಲಿ, ಯಾವುದೇ ಆಗಲಿ ಒಂಥರ ಸೈಡ್ ಡಿಶ್ ಆಗಲಿ, ಅದ್ರ ಜೊತೆಗೆ ನಾವು ತವಿಗೆ ಆಗಲಿ, ಸಾರಿಗಲಿ, ಯಾವುದಕ್ಕಾದ್ರೂ ಒಟ್ಟು ತರಕಾರಿ ಆಗಲಿ ಸೊಪ್ಪು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಹಾಗಾಗಿ ನಾವು ದಿನನಿತ್ಯದ ಒಂದು ಅಡುಗೆಯಲ್ಲಿ ನಾವು ಈ ಥರ ಹಸಿರು ತರಕಾರಿ ಆಗಲಿ, ಹಸಿರು ಸೊಪ್ಪಾಗಲಿ ಬಳಸಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ನೋಡಿರಿ. ಇವತ್ತು ನಾನು ರಾಜೀರು ಸೊಪ್ಪು ಬಳಸಿ ನಾನು ಸೊಪ್ಪು ತಾಳ್ಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಕಟ್ಟಿನಷ್ಟು ರಾಜೀರು ಸೊಪ್ಪು ತೊಳೆದು ನೀಟಾಗಿ ಸಣ್ಣ ಕಟ್ ಮಾಡಿ ಹೆಚ್ಚಿ ತೊಗೊಂಡಿದ್ದೀನಿ ನೋಡಿರಿ. ನಾನಿಲ್ಲಿ ಜರಡಿಯಲ್ಲಿ ಹಾಕಿದ್ದೀನಿ ನೋಡಿ, ನೀಟಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಹಂಗೆ 2 ಈರುಳ್ಳಿ ತೊಗೊಂಡಿದ್ದೀನಿ ರೀ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶೇಂಗಾ, ಹಸಿ ಶೇಂಗಾ ಕೂಡ ಹುರಿದಿಲ್ಲ ರೀ. ನಾನು ಹಸಿ ಶೇಂಗಾನೇ ಪುಡಿ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಬೇಕು ರೀ. ಒಂದು ಸ್ವಲ್ಪ ಅರಿಶಿಣ ಕೂಡ ತೊಗೊಂಡಿದ್ದೀನಿ ನೋಡಿರಿ. ಒಲೆ ಹಚ್ಚಿದ್ದೀನಿ, ಒಂದು ಕಡೆ ಇಟ್ಟಿದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕರಿ. ಇದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನೋಡಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇವಾಗ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀನಿ ನೋಡಿರಿ. ನಾನಿಲ್ಲಿ 3 ಇಂದ 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ರೀ. ನಾನಿಲ್ಲಿ 1 ಗಡ್ಡೆ ಬೇಳೆ ತೊಗೊಂಡಿದ್ನಲ್ಲ ರೀ, ಅದನ್ನು ಸಣ್ಣ ಜಜ್ಜಿ ಹಾಕ್ತಿದ್ದೀನಿ ರೀ. ಜಜ್ಜಿ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಜಜ್ಜಿ ಒಂದು ಕಡೆ ಇಟ್ಕೊತಿದ್ದೀನಿ ನೋಡಿರಿ. ಇವಾಗ 2 ಈರುಳ್ಳಿ ಹೆಚ್ಚಿಕೊಂಡಿದ್ನಲ್ಲ ರೀ ಉದ್ದುದ್ದಕ್ಕೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಎಣ್ಣೆಲೆ ಚೆನ್ನಾಗಿ ಮಾಗಬೇಕು ರೀ. ಅದ್ರ ಒತ್ತು ಬಾರ್ದೆ ಸ್ವಲ್ಪ ಲೈಟಾಗಿ ಗಾಜಿನ ಥರ ಬೇಯಬೇಕು ನೋಡಿರಿ. 2 ರಿಂದ 3 ನಿಮಿಷ ಬೇಯಬೇಕು ರೀ. ಒಂದು ಎಸಳು ಕರಿಬೇವು ಹಾಕಿದ್ದೀನಿ, ನಾನು ಜಜ್ಜಿ ಇಟ್ಕೊಂಡಿದ್ನಲ್ಲ ರೀ ಬೆಳ್ಳುಳ್ಳಿ, ಅದು ಕೂಡ ಹಾಕಿದ್ದೀನಿ ನೋಡಿರಿ. ಈಗ 2 ರಿಂದ 3 ನಿಮಿಷ ಚೆನ್ನಾಗಿ ಅದರೊಳಗೆ ಬೇಯಬೇಕು ರೀ. ಸ್ವಲ್ಪ ಅರಿಶಿಣ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಅದರೊಳಗೆ ಎಣ್ಣೆಯೊಳಗೆ ಮಾಗಬೇಕು ರೀ. 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಮಾಗಬೇಕದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿ ಇದನ್ನು. ಇವಾಗ ನೋಡಿ ಸೊಪ್ಪು ನಾನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಉರಿ ಕಡಿಮೆ ಇಟ್ಕೊಳ್ರಿ, ಯಾಕಂದ್ರೆ ಸೊಪ್ಪು ಹಾಕೋ ತನಕ ಸ್ವಲ್ಪ ಕಡಿಮೆ ಇಟ್ಕೊಳ್ರಿ, ಇಲ್ಲಾಂದರೆ ಅದು ಈರುಳ್ಳೆಲ್ಲ ತಳಕ್ಕೆ ಹತ್ಕೊಂಡ್ಬಿಡ್ತದೆ ಅಂತೇಳಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಸೊಪ್ಪೆಲ್ಲ ಹಾಕಿದ್ದೀನಿ, ಒಂದು ಕಡೆ ಎಲ್ಲ ತಿರುಗಿಸ್ಬೇಕ್ರಿ ಅದು. ಯಾಕಂದ್ರೆ ನೀರು ಏನು ಹಾಕೋದು ಬೇಡ್ರಿ ಇದ್ರೊಳಗೆ. ಹಾಗೇ ಎಲ್ಲ ನೀರು ಬಿಟ್ಕೊತತಿದ್ದು ಸೊಪ್ಪು ಕೂಡ. ಹಾಗಾಗಿ ಬರೀ ಸೊಪ್ಪು ಚೆನ್ನಾಗಿ ಹಿಂಡಿಬಿಟ್ಟು ಹಾಕಿದರೆ ಚೆನ್ನಾಗಿ ಅದು ನೀರೊಳಗೆ ಎಲ್ಲ ಮಕ್ಕೊಂಬಿಡ್ತದೆ. 2 ರಿಂದ 3 ನಿಮಿಷ ನೋಡಿರಿ ಎಷ್ಟು ಹಾಕಿದೆ ಸೊಪ್ಪು, ಎಷ್ಟಾಯ್ತು ನೋಡಿರಿ. ಹಾಕೋಕ್ಕೇನು ಭಾಳ ಆಗ್ತದೆ ರೀ ಅಮ್ಮ, ಇದು ಬಳಸೋಕ್ಕಾದ್ರೆ ಮಾತ್ರ ಇಷ್ಟೇ ಸ್ವಲ್ಪನೇ ಆಗೋದ್ರಿ, ಇದು ಕಡಿಮೆ ಆಗ್ತದೆ ನೋಡಿರಿ. ಇವಾಗ ನೋಡಿರಿ 1 ನಿಮಿಷ 2 ನಿಮಿಷ ಬೇಯಿಸಿದೆ. ಚೆನ್ನಾಗಿರುವಂಥ ರಾಜೀರು ಸೊಪ್ಪು ಕರೆಕ್ಟಾಗಿ ನೋಡಿರಿ ಎಷ್ಟಾಗಿದೆ ನೋಡಿರಿ. ನಾವು ಹಾಕ್ಬೇಕಾದ್ರೆ 2 ಕಟ್ಟು ಹಾಕಿದೆ ರೀ. ಇವಾಗ ಆಗಿರೋದು ನೋಡಿರಿ 1 ಇಡೀ ಕೊಡುವಷ್ಟು ಆಗಿಲ್ಲ ರೀ, ಅಷ್ಟೇ ಆಗೋದು ಅದು. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಇದು ಉಪ್ಪು ಭಾಳ ಕಡಿಮೆ ಹಿಡಿಸ್ತದೆ ರೀ, ನೋಡ್ಕೊಂಡು ಹಾಕ್ಕೊಳ್ರಿ. ರಾಜೀರು ಸೊಪ್ಪು ಮಾತ್ರ ಉಪ್ಪು ಭಾಳ ಕಡಿಮೆ ಹಿಡಿಸ್ತದೆ ನೋಡಿರಿ. ಇವಾಗ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದು ಕೂಡ ಒಂದು 2 ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿರಿ. ಅದು ನೀವು ಸೊಪ್ಪು ಎಷ್ಟು ಅಂಟಿರ್ತಾ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ರಿ ಶೇಂಗಾ ಪುಡಿನ. ಚೆನ್ನಾಗಿರ್ತದೆ ರೀ, ತುಂಬ ಟೇಸ್ಟ್. ಅಂದರೆ ಇದು ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಈ ಥರ ಪುಡಿ, ಶೇಂಗಾ ಪುಡಿ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ನೋಡಿ. ಇವಾಗ ಇದಾಗತ್ತೆ ನೋಡಿರಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ಒಂದು ಬೌಲ್ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ ಯಾವ್ದು ಜೊತೆಗಾದರೂ ಇದು ಚೆನ್ನಾಗಿರ್ತದೆ ರೀ. ಸೈಡ್ ಡಿಶ್ ಆಗಲಿ ತಿನ್ಬೋದು, ಇಲ್ಲ ರೊಟ್ಟಿ ಚಪಾತಿಗೆ ಅಂತ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಮಕ್ಕಳಿಗಾಗಲಿ, ಲಂಚ್ ಬಾಕ್ಸಿಗಾಗಲಿ, ಬಾಣಂತಿಯರಿಗೆ ಹಸಿಮೆಣ್ಸಿಕಾಯಿ ಬದಲು ಒಣಮೆಣ್ಸಿಕಾಯಿ ಕೊಟ್ಟಂಗೆ ತುಂಬ ಟೇಸ್ಟ್ ಇರ್ತದೆ ನೋಡಿರಿ. ನಾನು ಚಪಾತಿ ಮಾಡಿದೆ ರೀ, ಚಪಾತಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟ್. ಚಪಾತಿಯಲ್ಲಿ, ರೊಟ್ಟಿಯಲ್ಲಿ ಯಾವುದಲ್ಲಿ ಚೆನ್ನಾಗಿರ್ತದೆ ರೀ. ಅನ್ನದ ಜೊತೆಗಂತ ಇನ್ನೂ ಚೆನ್ನಾಗಿರ್ತದೆ ನೋಡಿ. ನೀವು ಕೂಡ ಒಂದ್ಸರಿ ಮನೆ ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.